ಇವತ್ತು ಅಧ್ಯಕ್ಷರೇ, ನಾವು ವಿನಂತಿ ಮಾಡ್ಕೋತೀನಿ, ಇವಾಗ 1,16,000 ಕೋಟಿ ರೂಪಾಯಿ ನೀವು ಸಾಲ ಮಾಡಿರಿ. ಇನ್ನೊಂದು 1,00,000 ಕೋಟಿ ಸಾಲ ಮಾಡಿ ಕೃಷ್ಣ ಮುಗಿಸಿಬಿಡ್ರಲ್ಲ. ನಮ್ಗೆ ಹೇಳ್ರಿ ರೈತರಿಗೆ, ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ. ವರ್ಷಕ್ಕೆ 1,000 ಒಂದು ಎಕರೆಗೆ 1,000ದಂಗೆ ನೀವು ರೊಕ್ಕ ಕೊಡ್ರಿ, ನಾವು ಕೊಡ್ಲಾಗ್ತಾ ಇದ್ದೀವಿ. ಬಾಡಿ ನಾವೆಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ. ಕೃಷ್ಣ ಯೋಜನೆಗೆ 1,00,000 ರೂಪಾಯಿ 1,00,000 ಕೋಟಿ ಹೆಂಗ ತೆಲಂಗಾಣದಾಗ ಮಾಡಿದ್ರು. ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು 1,00,000 ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನ್ನಲ್ಲಿ ನೀರಾವರಿ ಮಾಡಿದ್ರು. ಆ ದುರ್ದೈವನಂದ್ರೆ ಅಧ್ಯಕ್ಷರೇ, ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ, ಇಲ್ಲ ನಮ್ಮ ಡಿಸಿಎಂ ಅವರು ಮಾತಾಡಲಿಲ್ಲ ಸರ್. ನೋಡ್ರಿ ಕೃಷ್ಣ ಅಲ್ಲ, ಉಪಮುಖ್ಯಮಂತ್ರಿ ಹೇಳಿದಾರಲ್ಲ, ಬಾಂಡ್ ರೈಸ್ ಮಾಡೋದು ಎಲ್ಲರಿಗೂ ವಿಷಯ ಐತೆ ಹೇಳ್ಬೇಕಂತ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಂ.ಐ. ಪಾಟೀಲ್ ಭೀಮಾ ಇದರಲ್ಲಿ ಸುರಂಗ ಮೂಲಕ ಚಿನ್ನಾ ನದಿಯನ್ನ ಒಳಗಿಂದೊಳಗೆ ಮಹಾರಾಷ್ಟ್ರ ತಗೊಂಡು ಹೋಗ್ಬಿಟ್ರು. ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬಲಾಗ್ಯಾವು. ಇವತ್ತೇನಾರ ಅವ್ರಿಗೆ ಉಪಕಾರ ಆಗಲಕತ್ತಿ ನಮ್ಮ ಕೃಷ್ಣಾ ನದಿಯಿಂದ. ಅವಾಗ ನೀರು ಬಿಡ್ತಾರಂತೇಳಿ ಏನ್ರಿ ಎಂ.ಐ. ಪಾಟೀಲ್ ಸಾಬ್ರೆ, ಯಾವಾಗ ನೀವು ಮಾತಾಡೋರು? ಯಾವಾಗ ಪಕ್ಷ ನೋಡ್ಬೇಡ್ರಿ ಜನ. ಈಗ ನನಗೂ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ಪಕ್ಷೇತರ ಆಚೆ ಮಂದೆ ಜನ ನಿರ್ಣಯ ಮಾಡಿದ್ರೆ ಯಾವ ಪಕ್ಷನೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡುದು ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ. ಅವ್ರು ನೋಡ್ರಿ ಕರಾವಳಿಯವ್ರು ಎಷ್ಟು ಚೆನ್ನಾಗಿ, ಬೆಂಗಳೂರು ಎಂ.ಎಲ್. ಅವ್ರಿಗೆ ಅಂಕಿ ಸಂಖ್ಯೆ ನಾನು ನಿಮ್ಮ ಸಹಾಯಕ್ಕಾಗಿ ಹೇಳ್ತಾ ಇದ್ದೀನಿ. ಅವ್ರು ಮುಗಿಸ್ಲಿ ಬಿಡಿ. ಅವ್ರು ಹೇಳಿದ್ದು ನಿಜ ಇದೆ. ತೆಲಂಗಾಣದಲ್ಲಿ ಗೋದಾವರಿ ಬಸ್ಸಿನ ನೀವು ಹೇಳಿದ್ ಸರಿ ಇದೆ ಅಂತ ಹೇಳ್ತಾನಲ್ಲ ಬಸವಗೌಡ. ತೆಲಂಗಾಣದಲ್ಲಿ ಸ್ವಲ್ಪ ನೀವು ಹೇಳಿದ್ ಸರಿ ಇದೆ, ಕೇಳಿದ್ನ. ತೆಲಂಗಾಣದಲ್ಲಿ ಏನು ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ, ಅವಾಗ ಆಂಧ್ರ ಇತ್ತಲ್ಲ, ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ, ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ. ತೆಲಂಗಾಣ ಪೋಲಾವರಂ ಮಾಡಿದಾರಲ್ಲ, ಪೋಲಾವರಂ ಅದನ್ನೇ ನಾನು ಹೇಳ್ತಾ ಪೋಲಾವರಂ ರಿವರ್ ಇದೆ ಗೋದಾವರಿ. ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹೇಳಿದ್ದನ್ನು ಕರ್ನಾಟಕನು ಮಾಡ್ತದೆ. ಪ್ಲೀಸ್ ಆಸ್ಕ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್. ತರಾಟೆಗೆ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು, ಯಾಕೆ ಕೃಷ್ಣನ ಸೇರಿಸಿಕೊಂಡು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ. ನೀವು ಹೇಳಿದ್ದಕ್ಕೆ ಮುಂದಿನ ಸಲ ಟಿಕೆಟ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಇಲ್ಲೋ ನಾನು ರಾಜಕೀಯ ಕಾರ್ಯದರ್ಶಿ ತೆಗೆದು ಹಾಕ್ತಾರ ಈ ಚಿಂತೆಯೊಳಗೆ ನೀವು ಸ್ವಲ್ಪ ಇದನ್ನ ಮಾಡಿಸಿ. ಅದಕ್ಕೆ ಅಧ್ಯಕ್ಷರೇ ನೀವು ಕೃಷ್ಣ ಇದನ್ನ ಆಲ್ಮಟ್ಟಿ ಅವರಲ್ಲ ಮಾಡಿಸಿ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ, ನಾವು ಸಪೋರ್ಟ್ ಮಾಡ್ತೇವೆ. ನಿಮ್ ಸರ್ಕಾರ ಇದ್ದಾಗ ಮಾಡಿಸಲಿಲ್ಲ, ನೀವು ಮಾಡಿಸ್ಬೇಕಾಗಿತ್ತಲ್ಲ, ಈಗ ಹೇಳಾಗ್ತೀರಿ. ನೀವೆಲ್ಲ ಗ್ಯಾರಂಟಿ ಪಾರಂಟಿ ಅಲ್ಲಿ ಲೂಟಿ ಮಾಡ್ಕೊತ ಹೋಗ್ರಿ. ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ರಿ, ಕೇಂದ್ರದವ್ರೆ ಎಲ್ಲ ಮಾಡ್ರಿ. ಅವ್ರು ಮಾಡೋದ್ರೆ ಮತ್ತೆ ನೀವ್ ಯಾಕಿಲ್ಲ ಇರ್ಬೇಕ್ರಿ? ಹೋಗಿ ನೀವು ಮನೆಗೆ, ನಾವು ಬರ್ತೀವಿ. ನಾನು ಸರ್ಕಾರ ಬರ್ತಾ 2 ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಇವರೇ ಮಾಡಿ. ಅದೇ ಹೇಳ್ತಿಲ್ಲ, ಎಲ್ಲರಿಗೂ ಇಲೆಕ್ಷನ್ 3 ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ. ಕೃಷ್ಣ ಮೇಲೆ ಆಣೆ, ನನ್ನ ಸರ್ಕಾರ ಬಂದರೆ 10,000 ಕೋಟಿ, ವರ್ಷಕ್ಕೆ 10,000 ಕೋಟಿ. ಇವತ್ತು ಮಾತಾಡುದಿಲ್ಲ ನೀವು ಜನಪ್ರತಿನಿಧಿಗಳು, ಏನು ನೋಡಿ. ಸುಪ್ರೀಂ ಕೋರ್ಟ್ ಸ್ಟೇ ತೆಗಿಸಿ, ಸುಪ್ರೀಂ ಕೋರ್ಟ್ ಮಾತಾಡಿದ್ರೆ ನೋಡ್ರಿ, ವಾಸ್ತವಿಕ ವಿಚಾರ ಮಾಡ್ರಿ. ನಿಮ್ ಶಾಸಕರಿಗೆ ನಿಮ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ ಹೇಳ್ರಿ. ನಮ್ಗೇನಾಗಬೇಕಾಗಿದೆ ಅಧ್ಯಕ್ಷರೇ? ಬಚಾವ್ ತೀರ್ಪು ಪ್ರಕಾರ ಈಗಾಗಲೇ ನಮಗೆ ಏನ್ ಮಾಡ್ಬೇಕು ಅಂತ ಅಲೋಕೇಶನ್ ಆಗ್ಬಿಟ್ಟಿದೆ. ಈಗಾಗಲೇ ಮಾತಾಡುವಾಗ ಹೇಳಿಲ್ವಾ? ಬಚಾವತ್ ಬಿಡ್ರಿ, ನ್ಯಾಯಮಂಡಳಿ ಬಚಾವತ್ ನಂತರ ಒಂದು ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ಒಳಗ ನಮಗ ಏನ್ 60% ನೀರಿನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ 177 TMC ಅಲೋಕೇಶನ್ ಆಗಿದೆ. ಇನ್ನು 15 ಮಿನಿಟ್ ನಾನು ಬಹಳ ಇಲ್ಲ, ಈಗ ಸಿಎಂ ರಿಪ್ಲೈ ಮಾಡ್ತಾರೆ, ಅದ್ರ ಸಲುವಾಗಿ ಮಾತ್ರ ಈಗ ಮಾಡಿದ್ರಿ. ಇನ್ನು ಕೃಷ್ಣ ಕಾವೇರಿ ಬಂದಿಲ್ವಾ? ಬರ್ಬೇಕು. ಈಗ ಕಾವೇರಿ ತಟ್ಟದವ್ರು 2 ತಾಸು ಹೊಡೆದಾರ, ಅವ್ರಿಗೆ ಬಿಟ್ರಿ.
ಕೃಷ್ಣಗೆ ಬಂದ್ಕೊಳ್ಳಿ ನೀವು ಕೃಷ್ಣ ಕಡೆ ಇದ್ದವ್ರು ನೀವು ಹಂಗೆ ಮಾಡ್ತೀರಂದ್ರ ನೀವು ಮಾತಾಡಬೇಡ ಅಂತ ಹೇಳ್ತಾ ನಾವ್ ಇಲ್ಲ. ಎಲ್ಲಿ ನ್ಯಾಯ ಕೇಳಕ್ ಹೋಗ್ಬೇಕು ಅಧ್ಯಕ್ಷರೇ? 10 ನಿಮಿಷದಲ್ಲಿ ಮುಗಿಸ್ರಿ.